ಪಾವಗಡ ತಾಲೂಕು ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ರವರು ಜನಸಂಪರ್ಕ ಸಭೆಯನ್ನ ಏರ್ಪಡಿಸಿದ್ರು. ಸಭೆಯಲ್ಲಿ ಸಾರ್ವಜನಿಕರಿಂದ 450ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತವಾಗಿದ್ದು, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳಿಂದ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ಸ್ವೀಕರಿಸಿದ್ರು. ಇದೇ ಸಭೆಯಲ್ಲಿ 15 ದಿನಗಳಿಗೊಮ್ಮೆ ದಲಿತರಿಗೆ ಬರುತ್ತಿದ್ದ ನೀರನ್ನ 4 ದಿನಕ್ಕೊಮ್ಮೆ ಸಿಗುವಂತೆ ಮಾಡಿರುವ ಜಿಲ್ಲಾಧಿಕಾರಿಗಳಿಗೆ ಪಾವಗಡ ಪಟ್ಟಣ ಆದರ್ಶ ನಗರದ ಮಹಿಳೆಯರು, ಜಿಲ್ಲಾ ಅಟ್ರಾಸಿಟಿ ಸದಸ್ಯರಾದ ನಾರಾಯಣಪ್ಪರವರು, ಡಿಎಸ್ಎಸ್ ಜಿಲ್ಲಾ ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಜಿಲ್ಲಾಧಿಕಾರಿಗಳಿಗೆ ಸಂಪ್ರದಾಯ ಪ್ರಕಾರ ಮಡಿಲಕ್ಕಿ ಕೊಟ್ಟು ಗೌರವಿಸಿದರು. ನಂತರ ಉಪವಿಭಾಗಾಧಿಕಾರಿಗಳಾದ ಕೋಟೂರು ಶಿವಪ್ಪರವರಿಗೆ ಕಿರು ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುತ್ಯಾಲಮ್ಮ, ಭೂಲಕ್ಷ್ಮಿ, ಪಾರ್ವತಮ್ಮ, ಮಮತಾ, ವರಲಕ್ಷ್ಮಿ ಹಾಗೂ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಗರಾಜ್ ಕೆಎಂ, ಪಾವಗಡ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಕಟ್ಟುಗೆ ಖಾತೆ ಆಗಿಲ್ಲ ಮತ್ತು ಪೌತಿ ಖಾತೆ ಆಗಬೇಕು, ಕೋರ್ಟ್ ಆದೇಶ ಪ್ರಕಾರ ನಮಗೆ ಖಾತೆ ಆಗಿಲ್ಲ. ಸೊ ಈ ಥರ ಇಶ್ಯೂಸ್ ಬಂದಿದ್ದಾವೆ. ಮತ್ತು ಕೆಲವು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗೆ ಸ್ವಚ್ಛತೆ ಇದು ಮತ್ತು ಕುಡಿಯೋ ನೀರು ವ್ಯವಸ್ಥೆ ಇದು ಈ ಥರ ಇಶ್ಯೂಸು ಬಂದಿದೆ. ಪಾವಗಡ ಇವತ್ತು ತಹಸೀಲ್ದಾರ್ ಆಫೀಸಲ್ಲಿ ಮುಖ್ಯವಾಗಿ ಸಿಟಿಯಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಸ್ ಇರ್ಬೋದು, ರಸ್ತೆಯದು ಪ್ರಾಬ್ಲಮ್ಸ್ ಇರ್ಬೋದು ಮತ್ತು ಮನೆಗಳು ನಮಗೆ ಬೇಕು ಅಂತ ಒಂದಷ್ಟು ಅರ್ಜಿಗಳು ಕೂಡ ಬಂದಿದ್ದಾವೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಆಶ್ರಯ ಯೋಜನೆ ಅಡಿಯಲ್ಲಿ ನಮಗೆ ಮನೆಗಳು ಮಂಜೂರು ಮಾಡಬೇಕು ಅಂತ ಕೂಡ ಅರ್ಜಿಗಳು ಬಂದಿದ್ದಾವೆ. ಮತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಕಡೆ ಕೂಡ ನಾವು ಆಹಾರ ಅದಾಲತ್ ಅಂತ ಮಾಡಿದ್ವಿ. ಸೊ ಯಾರ್ಯಾರಿಗೆಲ್ಲ ರೇಷನ್ಗಳು ಸುಮಾರು 3 ತಿಂಗಳಿಂದ ಸಿಗ್ತಾ ಇಲ್ಲ, ಆದ ಸಮಸ್ಯೆಗಳು ಏನು ಅಂತ ನಾವು ಪರಿಶೀಲನೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಪಿಂಚಣಿ ಅದಾಲತ್, ಕೆಲವರಿಗೆ OAP ಪೆನ್ಷನ್ಸ್ ಬರ್ತಾ ಇದೆ, ಬಟ್ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಹರಿದ್ದಾರೆ, ನಮಗೆ ಮಾಡಿಕೊಡಿ ಅಂತ ಸುಮಾರು ಜನ ಬಂದಿದ್ರು. ಸೊ ಅದೇ ರೀತಿಯಲ್ಲಿ ನಾವು ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಅವರಿಗೆ ನಾವು ತಕ್ಷಣ ಕ್ರಮ ತಗೊಳ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ನಾವು ಜನಸಂಪರ್ಕ ಸಭೆಗಳು ಏನು 9 ತಾಲೂಕಲ್ಲಿ ಮಾಡಿದ್ವಿ, ಅದರಲ್ಲಿ ಏನೇನು ಕಂಪ್ಲೀಷನ್ಗೆ ಲಾಜಿಕಲ್ ಕಂಪ್ಲೀಷನ್ಗೆ ಬಂದಿದೆ ಅದು 4ನೇ ತಾರೀಕು ಒಳಗಡೆ ಮಾಡಬೇಕು ಅಂತ ನಾವು ಈಗಾಗಲೇ ಸಭೆಗಳು ಮಾಡಿದ್ದೀವಿ ಮತ್ತು ತಹಸೀಲ್ದಾರ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಮ್ಯಾಕ್ಸಿಮಮ್ ಒಂದು ತಾಲೂಕಿಂದ ಕನಿಷ್ಠ ಒಂದು 50 ಅರ್ಜಿಗಳಾದರೂ ಯಾವುದೆಲ್ಲ ವಿದಿನ್ ದ ರೂಲ್ಸ್ ಇದೆ ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಈಗಾಗಲೇ ಪರಿಶೀಲನೆ ಸಭೆ ತಗೊಂಡಿದ್ದೀವಿ, ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ನಮ್ಮದು ಉದ್ದೇಶ ಕೂಡ ಯಾವುದೆಲ್ಲ ವಿದಿನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಮಾಡಬೇಕು ಮತ್ತು ಜನರಿಗೆ ಏನು ಅದು ಸೇವೆಗಳು ನಾವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ ಅದು ಸಮಯಕ್ಕೆ ತಲುಪಬೇಕು ಅನ್ನೋದೇ ನಮ್ಮದು ಉದ್ದೇಶ. ಹೌದು, ಕೆಲವೊಂದು ಇಶ್ಯೂಸು ಲಾಂಗ್ ಪೆಂಡಿಂಗ್ ಇಶ್ಯೂಸ್ ಇರ್ಬೋದು ಮತ್ತು ಕೋರ್ಟಲ್ಲಿ ಇಶ್ಯೂಸ್ ಇರ್ಬೋದು ಅಥವಾ ಕಡತಲ್ಲಿ ಹೋಗದೇ ಇರುವ ಇಶ್ಯೂಸ್ ಇರ್ಬೋದು, ಇಂಥದನ್ನು ನಾವು ಇನ್ನೂ ಒಂಚೂರು ಪರಿಶೀಲನೆ ಮಾಡಿ ಮತ್ತು ಮುಂದಿನ ಕ್ರಮ ಮಾಡಬೇಕು. ಬಟ್ ಯಾವುದೆಲ್ಲ ವಿದಿನ್ ರೂಲ್ಸ್ ಇದೆ ಮತ್ತು ಅವರೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನಾವು ಇಮಿಡಿಯೇಟ್ ಮಾಡ್ತೀವಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 1160 ಹೊಸ ಕಂದಾಯ ಗ್ರಾಮಗಳು, ಉಪಗ್ರಾಮಗಳನ್ನು ನಾವು ರಚನೆ ಮಾಡಿದ್ವಿ. ಇಡೀ ರಾಜ್ಯದಲ್ಲಿಯೇ ನಮ್ಮ ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ. 22,000 ಹಕ್ಕುಪತ್ರಗಳು ತಯಾರಾಗಿದ್ದಾವೆ. ಮುಂದಿನ ತಿಂಗಳಲ್ಲಿ ಒಂದು ಕಂದಾಯ ಸಮಾವೇಶದಲ್ಲಿ ಇದನ್ನು ಜನರಿಗೆ ನಾವು ವಿತರಣೆ ಮಾಡ್ತೀವಿ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಸರ್